तीन चार करोड़ काम अल्ले मेरे सर यानी का एक 4-5 चीज़ आपण लाईव्ह करावं टॅग करावं रिसीन टॅग करा आणि लाईव्ह करायला हायलाइट करा होता तम बदल हे स्किल ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿಯಾಗಿ ಬಂದಂಥ ಅಶೋಕ್ ದುಡ್ಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ತೆಗೀರಿ ಅಂತ ಹೇಳಿದಾಗ ನಾವು ಅವರಿಗೆ ಸಹಕಾರ ಕೊಟ್ಟು ತೆಗಿತಾ ಇದ್ವಿ. ಆದರೆ ಅವರು ಇವತ್ತು ಲಂಬಾಣಿ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಇದು ಮಾಡ್ತಾರೆ, ದಂಧೆ ಮಾಡ್ತಾರಂತೆ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲ ಬಂಜಾರ ಸಮಾಜದವರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಅವ್ರು ಬಂದು ಕ್ಷಮೆ ಕೇಳಬೇಕು, ಆ ನಂತರ ನಮಗೆ ಪರ್ಯಾಯವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಜಾತಿ ನಿಂದನೆ ಮಾಡಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಆ ಒಂದು ಅಧಿಕಾರಿಯ ಮೇಲೆ ನಾವು ಅಟ್ರಾಸಿಟಿ ಕೇಸನ್ನು ಹಾಕಿ ಅವರನ್ನು ಕೋರ್ಟಿನಲ್ಲಿ ನಿಂದಿರಿಸ್ಬೇಕಂತೇಳಿ ನಮ್ಮ ಸಮುದಾಯದವರು ಎಲ್ಲರೂ ನಾವು ವಿಚಾರ ಮಾಡಿದ್ದೇವೆ. ತಾವು ಎಲ್ಲ ಪ್ರೆಸ್ನವರು ಕರ್ನಾಟಕದಾದ್ಯಂತ ಇದನ್ನೆಲ್ಲ ಪಬ್ಲಿಕ್ ಮಾಡಿ ಇಲ್ಲಿ ಆದಂಥ ಅನ್ಯಾಯನ ಸರಿಸಿಬಿಡ್ಬೇಕಂತೇಳಿ ತಮ್ಮ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಬೆಳಗಿಂದ ಅವರು ಮತ್ತು ನಮ್ಮ ಅಂಗಡಿಗಳನ್ನು ತೋರಿಸಿದ್ರು ನಾವು ಅವರಿಗೆ ಇದು ಮಾಡಿಲ್ಲ. ಆದರೆ ನಮ್ಮ ಇಲ್ಲಿ ವ್ಯಕ್ತಿಪುರ ಬಂದ ಜಾತಿ ಶಬ್ದಗಳು ಬಳಸಿದ್ರು ಅವರು ಸಾಹೇಬ್ರು. ಹೀಗಾಗಿ ಆದಾಗ ಅಲ್ಟ್ರಾಸೌಂಡ್ ಕೇಸ್ ನಾವು ಆಗದ್ರಿಂದ ನಮಗೆ ಭಾಳ ತೊಂದರೆ ಆಗಿದೆ ಅವರಿಂದ. ನಾವು ಅವ್ರದ್ದು ಏನು ಚಿತ್ರ ಅವ್ರಿಗೆ ಅಡಚಣೆ ಮಾಡಿಲ್ಲ, ಏನಿಲ್ಲ. ಆದರೆ ನಮ್ಮನ್ನು ಜಾತಿಯನ್ನು ಬೆದ್ದಿದ್ದಕ್ಕೆ ನಾವು ಕಂಗಾಲಾಗಿ ಮುಂದೆ ಹೋರಾಟ ಮಾಡ್ತೀವಿ. ಕೊಡಬೇಕು ಒಟ್ಟ ಅವ್ರು ರಿಜನ್ ಕೊಡೋರು ನಾವು ಎದ್ದು ಹೋಗಂಗಿಲ್ಲ. ಅವ್ರು ಸಾರಿ ಕೇಳಬೇಕು. ನಮ್ಮ ಜಾತಿ ಎತ್ತು ಹೆಂಗೆ ಬೇಯ್ತಾರಲ್ಲೋ ಹಂಗಾಗಿ ನಾವು ಕಂಗಾಲಾಗಿವು. ಅವ್ರು ಸಾರಿ ಕೇಳಬೇಕು. ನಮ್ಮ ಸಮುದಾಯ ತಲೆ ಬಾಗ್ಲೇಬೇಕ್ರಂತೆ. ನೀವು ದಂಡಿಗೆ ಮಾಡ್ತೀರಿ, ನೀವು ಕಾಂಗ್ರೆಸ್ನಾಗ ಏನು ಮಾಡ್ತೀರಿ ಅನ್ನೋ ವಿಷಯಗಳನ್ನು ಹೇಳ್ತಾರೆ. ಅದಕ್ಕೆ ಈ ಸಾಹೇಬ್ಗೆ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಬಿಡೋದಿಲ್ಲ. ಆ ನಂತರ 1097 ಕೋರ್ಟ್ನಲ್ಲಿ ಕೂಡ ಇದು ಜಾಗ ನಿಮ್ದಲ್ಲ ಅಂತೇಳಿ ನಮ್ಮ ಅಂಗಡಿಗಳನ್ನ ಎಲ್ಲನೂ ತೆರವುಗೊಳಿಸ್ತಾನೆ. ಅದ್ರ ಸಲುವಾಗಿ ನಾವು ಸ್ಟ್ರೈಕ್ ಮಾಡ್ತಿದ್ವಿ. ಇವತ್ತು ಬೇದಿದ್ದಕ್ಕೆ ಒಟ್ಟ ಅವ್ರ ತಲೆ ಬಾಗಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ನಾವು ಕಂಟಿನ್ಯೂ ಹೋರಾಟ